ಎಲ್ಲರಿಗೂ ನಮಸ್ಕಾರಗಳು. ಶನಿದೇವನನ್ನ ಕ್ರೂರಿ, ಶಿಕ್ಷೆಯನ್ನ ನೀಡುವವನು ಅಂತ ಕರೆಯಲಾಗುತ್ತೆ. ಈ ಕಾರಣಕ್ಕಾಗಿ ಶನಿ ಅಂದ್ರೆ ಜನರು ಭಯಪಡ್ತಾರೆ. ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ಕನಸಲ್ಲಿ ಶನಿದೇವನಿಗೆ ಸಂಬಂಧಿಸಿದ ಈ ವಸ್ತುಗಳನ್ನು ನೋಡಿದ್ರೆ ಅತ್ಯಂತ ಶುಭ. ಕನಸಿನಲ್ಲಿ ಶನಿಗೆ ಸಂಬಂಧಿಸಿದ ಯಾವೆಲ್ಲ ವಸ್ತುಗಳನ್ನು ನೋಡಿದ್ರೆ ಅತ್ಯಂತ ಶುಭ ಎನ್ನುವುದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಪ್ರತಿಯೊಬ್ಬ ವ್ಯಕ್ತಿಯು ವಿವಿಧ ರೀತಿಯ ಕನಸುಗಳನ್ನ ತಾನು ನಿದ್ರಾವಸ್ಥೆಯಲ್ಲಿರುವ ಸಂದರ್ಭದಲ್ಲಿ ಅನುಭವಿಸುತ್ತಾನೆ. ಅಂತಹ ಕನಸುಗಳಲ್ಲಿ ಕೆಲವೊಂದು ಕನಸುಗಳು ಶುಭ ಕನಸುಗಳಾಗಿದ್ರೆ ಇನ್ನು ಕೆಲವೊಂದು ಅಶುಭ ಕನಸುಗಳು ಆಗಿರುತ್ತೆ. ಸ್ವಪ್ನಶಾಸ್ತ್ರದಲ್ಲಿ ಸಾಕಷ್ಟು ಶುಭ ಕನಸುಗಳ ಕುರಿತು ಹೇಳಲಾಗಿದೆ. ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನಮ್ಮ ಕನಸಲ್ಲಿ ಶನಿದೇವನನ್ನ ಅಥವಾ ಶನಿದೇವನಿಗೆ ಸಂಬಂಧಿಸಿದ ಈ ವಸ್ತುಗಳನ್ನು ನೋಡುವುದು ಅತ್ಯಂತ ಶುಭವಾಗಿದೆ. ಒಂದು, ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆಯು ಶನಿಯೊಂದಿಗೆ ಸಂಬಂಧವನ್ನ ಹೊಂದಿರುವ ವಸ್ತುವಾಗಿದೆ ಹಾಗೂ ಇದು ಶನಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿದೆ. ಸ್ವಪ್ನಶಾಸ್ತ್ರದ ಪ್ರಕಾರ ನೀವು ನಿಮ್ಮ ಕನಸಿನಲ್ಲಿ ಸಾಸಿವೆ ಎಣ್ಣೆಯನ್ನ ನೋಡುವುದು ಶುಭವಾಗಿದ್ದು, ಈ ಕನಸುಗಳು ನೀವು ಸಂಪತ್ತು ಮತ್ತು ಶಕ್ತಿಯನ್ನ ಪಡೆದುಕೊಳ್ಳುತ್ತೀರಾ ಎಂಬುದನ್ನು ಸೂಚಿಸುತ್ತೆ. ಇದಲ್ಲದೆ ನೀವು ನಿಮ್ಮ ಕನಸಿನಲ್ಲಿ ಸಾಸಿವೆ ಎಣ್ಣೆಯನ್ನ ದೇಹಕ್ಕೆ ಹಚ್ಚಿಕೊಳ್ಳುವುದನ್ನು ನೋಡಿದ್ರೆ ಅದು ನಿಮಗೆ ಎಚ್ಚರಿಕೆಯನ್ನು ನೀಡುತ್ತಿರುವಂತಹ ಕನಸಾಗಿರುತ್ತೆ. 2, ಶಿವಲಿಂಗ. ನಿಮ್ಮ ಕನಸಲ್ಲಿ ಶಿವಲಿಂಗವನ್ನ ನೋಡುವುದು ಅಂದ್ರೆ ಶನಿದೇವರ ಆಶೀರ್ವಾದವು ನಿಮ್ಮ ಮೇಲೆ ಮಳೆಯಂತೆ ಸುರಿಯಲಿದೆ ಎಂಬುದಾಗಿದೆ. ನೀವು ಶನಿದೇವನಿಗೂ ಶಿವಲಿಂಗಕ್ಕೂ ಏನೂ ಸಂಬಂಧವೆಂದು ಕೇಳಬಹುದು. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಶನಿಯು ಶಿವನನ್ನ ತನ್ನ ಗುರುವನ್ನಾಗಿ ಸ್ವೀಕರಿಸಿದ್ದನು. ಹಾಗಾಗಿ ನೀವು ನಿಮ್ಮ ಕನಸಲ್ಲಿ ಶಿವಲಿಂಗವನ್ನ ನೋಡಿದ್ರೆ ಅದು ನಿಮಗೆ ಉತ್ತಮ ಆರೋಗ್ಯವನ್ನ, ಅಧಿಕ ಸಂಪತ್ತನ್ನ ಮತ್ತು ಮಾನಸಿಕ ಶಾಂತಿಯನ್ನ ನೀಡುವಂತಹ ಕನಸಾಗಿರುತ್ತೆ. 3, ಕಪ್ಪು ನಾಯಿ. ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ನಾವು ನಮ್ಮ ಕನಸಲ್ಲಿ ಕಪ್ಪು ಬಣ್ಣದ ನಾಯಿಯನ್ನು ನೋಡುವುದು ಮಂಗಳಕರ ಸೂಚನೆಯಾಗಿರುತ್ತೆ. ಇದು ನಿಮ್ಮ ಮೇಲೆ ಶನಿದೇವನ ಆಶೀರ್ವಾದ ಇದೆ ಎಂಬುದನ್ನು ಸೂಚಿಸುತ್ತೆ. ಒಂದು ವೇಳೆ ನೀವು ನಾಯಿಯೊಂದಿಗೆ ಆಟವಾಡುತ್ತಿರುವಂತೆ ಅಥವಾ ಅದಕ್ಕೆ ಆಹಾರವನ್ನು ನೀಡುತ್ತಿರುವಂತೆ ಕನಸನ್ನು ನೋಡಿದ್ರೆ ಅದನ್ನ ಅತ್ಯಂತ ಶುಭ ಕನಸು ಅಂತ ಪರಿಗಣಿಸಲಾಗುತ್ತೆ. 4, ಶನಿದೇವ. ಶನಿದೇವನನ್ನ ಕ್ರೂರ ದೇವರು ಎಂದು ಪರಿಗಣಿಸಲಾಗುತ್ತೆ. ಆದ್ದರಿಂದ ಅನೇಕ ಜನರು ತಮ್ಮ ಕನಸಲ್ಲಿ ಶನಿದೇವನನ್ನು ನೋಡಿದ್ರೆ ಭಯಬೀಳುತ್ತಾರೆ ಮತ್ತು ಇದೊಂದು ಅಶುಭ ಕನಸು ಅಂತ ಪರಿಗಣಿಸುತ್ತಾರೆ. ಆದರೂ ಶನಿದೇವನು ನಿಮ್ಮ ಕನಸಲ್ಲಿ ನಿಮ್ಮನ್ನು ಆಶೀರ್ವದಿಸುವಂತೆ ಕಾಣಿಸಿಕೊಂಡರೆ ಅದು ಜೀವನದಲ್ಲಿ ಹೆಚ್ಚಿದ ಯಶಸ್ಸು ಮತ್ತು ಸಕಾರಾತ್ಮಕೆಯ ಶುಭ ಸಂಕೇತವಾಗಿರುತ್ತೆ. ಇದು ನಿಮಗೆ ಶುಭ ಸೂಚನೆಯನ್ನ ನೀಡುವಂತಹ ಕನಸಾಗಿರುತ್ತೆ. 5, ಶನಿದೇವನ ದೇವಸ್ಥಾನ. ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನಮ್ಮ ಕನಸಲ್ಲಿ ಶನಿದೇವನನ್ನ ಅಥವಾ ಶನಿದೇವನ ದೇವಸ್ಥಾನವನ್ನ ನೋಡಿದ್ರೆ ಅಂತಹ ಕನಸನ್ನ ಅತ್ಯಂತ ಶುಭವೆಂದು ಹೇಳಲಾಗಿದೆ. ಅಂತಹ ಕನಸುಗಳು ನೀವು ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲಿದ್ದೀರಿ ಎಂಬುದನ್ನು ಸೂಚಿಸುತ್ತೆ. ಇಂತಹ ಶುಭ ಕನಸು ನಿಮಗೆ ಬಿದ್ದರೆ ನಿಮ್ಮ ಮೇಲೆ ಶನಿದೇವನು ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ನಿರ್ಬಂಧಿತವಾದ ಬಂಧನಗಳನ್ನು ತೆಗೆದುಹಾಕುತ್ತಾನೆ ಎಂದು ನಂಬಲಾಗಿದೆ.